ಬೇಕೋ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ತಾನೇ ನಿಮ್ಮನ್ನ ರುವೆ. ನಮ್ಮ ಅಪ್ಪ ಅವರ ಮನೆ. ಕೀರ್ತನ ರಾಮಾಯಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಎಲ್ಲ ನೋಡಿ ಪಪ್ಪ ಹಿಂಗೆ ಪಚ್ಚಿದೆ, ಫುಲ್ ಗಲೀಜ್ ಮಾಡ್ಬಿಟ್ಟಿದೆ. ನಾಯಿ ಬೇಕು ಅಂತ ತಗೊಳ್ಳೋದು ಮುಖ್ಯ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೇನು ವಿಶೇಷ ಅಂದರೆ ನಾವು ನಮ್ಮ ಹಳ್ಳಿಗೆ ಹೋಗ್ತಾಯಿದ್ದೀವಿ. ನಮ್ಮಪ್ಪ ಹುಟ್ಟಿ ಬೆಳೆದಂಥ ಊರಿಗೆ ಹೋಗ್ತಾಯಿದ್ದೀವಿ. ನನ್ನ ಜೊತೆ ಇದ್ದಾರೆ ನಮ್ಮ ಸ್ವೀಟ್ ಸಿಸ್ಟರ್, ನಮ್ಮ ಅಕ್ಕ ಅವರಿದ್ದಾರೆ. ಹಾಯ್. ಆಮೇಲೆ ನಮ್ಮ ಫ್ಯಾಮಿಲಿ ಅಂತ ಒಂದು ಪುಟ್ಟು ಪಾಪು ತೊಗೊಂಡಿದ್ದೀವಿ. ಪಾಪು ಅಲ್ಲ, ನಾಯಿ ಮರಿ. ನೀವು ನೋಡಿರ್ತೀರ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ನಮ್ಮ ಪುಟ್ಟು ಪಾಪು ಇಲ್ಲಿ ರುಬಿ. ಹಾಯ್ ಅಣ್ಣ, ಹಾಯ್ ಅಣ್ಣ. ಸೊ ಅದನ್ನು ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ಟೆ ಹಾಕೋಬೇಕು ನನಗೆ. ಬಾಮ್ಮ ಬಾ. ರುಬಿ ಕ್ಯೂಡಿಪಾಯ್. ಈ ಕಡೆ ಬಾ, ಈ ಕಡೆ ಈ ಸೈಡ್. ಓ ನಮ್ಮ ಚಿನ್ನ ಮಕ್ಕಂಗೆ ಪಾಪ ಪರ್ಚ್ಬಿಡ್ತಂತೆ ರುಬಿ. ಪಚ್ಬಿಡ್ತು, ಎಲ್ಲ ಪಚ್ಬಿಡ್ತು. ನೋಡಿ ಪಾಪ ಹಿಂಗೆ ಪರ್ಚಿದೆ ಕೈ. ಅಯ್ಯೋ ಯಾಕೋ ರುಬಿ ಅಲ್ಬೇಡ, ಬಿಡು ಸಂತ ಹೋಗ್ಲಿ. ಕಚ್ಬೇಡಕಣ್ಣ ರೂಬೇಶ. ಶೂ ಹಾಕ್ಬೇಕು ಇದಕ್ಕೆ. ಇನ್ಮೇಲೆ ಶೂ ಹಾಕೊಂಡು ಕರ್ಕೊಂಡು ಬರ್ಬೇಕು ಇಲ್ಲಿಗೆ. ಕೂರ್ಸ್ಬಿಡು ಕೆಳಗಡೆ. ಕೆಳಗಡೆ ಅಲ್ಲ, ನಿಮ್ಮ ತೊಡೆ ಮೇಲೆ ನಿಲ್ಸ್ಕೊಂಡಿದ್ಯಾ? ಹಾ, ಆ ಥರ. ನಾವು ಇವಾಗಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ. ಕೇಳ್ಕೊಡು. ನೋಡಿ ರೂಬಿನ್ ನೋಡಕ್ಕೆ ಎಷ್ಟು ಜನ ಬಂದ್ಬಿಡೋರು ಇಲ್ಲಿ. ಗುಡ್ ಬಾಯ್. ಇನ್ನೂ ಒಂದು ಅರ್ಧ ಗಂಟೆ ಆಗ್ಬೋದು ರೀಚ್ ಆಗೋಕ್ಕೆ ನಮ್ಮೂರಿಗೆ. ನಾವು ಈಗ ಬಂದಿದ್ದೀವಿ ನಮ್ಮಪ್ಪ ಅವರ ಅಕ್ಕ ಮನೆಗೆ, ಮಂಚನಹಳ್ಳಿ ಅಂತ ಹೇಳ್ಬಿಟ್ಟು. ನಮ್ಮ ರೂಬಿನ್ ಇಲ್ಲಿ ಕಟ್ಟಾಕಿದ್ದೀವಿ. ನಿಮ್ಗೆ ಗೊತ್ತಿರುತ್ತಲ್ಲ ಹಳ್ಳಿ ಮನೆ ಹೇಗಿರುತ್ತೆ ಅಂತ. ಇವರು ನಮ್ಮಪ್ಪ ಅವರ ಅಕ್ಕ. ಹಾಯ್ ಹೇಳಿ, ಹಾಯ್ ಹಾಯ್ ಅನ್ನಿ ಸುಮ್ಮನೆ ಆಗಿ. ಇವರು ಅವ್ರ ಹಸ್ಬೆಂಡು, ನಮ್ಮ ಮಾವ. ಹಾಯ್ ಹೇಳಿ, ಹಾಯ್. ಫೈನಲಿ ನಮ್ಮ ಹಳ್ಳಿಗೆ ಬಂದಾಯಿತು. ಇದು ನೋಡಿ, ಇದು ನಮ್ಮ ಅಪ್ಪ ಅವರ ಮನೆ, ಹಳೇ ಮನೆ. ಇದೊಂದು ಮನೆ ಕತ್ಲಲ್ಲಿ ಮೋಸ್ಟ್ಲಿ ಕಾಣಿಸ್ತಿರಲ್ಲ. ನಾನು ಬೆಳಗ್ಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದ್ದೀರಾ? ಯಾಕೆ ನಗ್ತಾ ಇದ್ದೀರಾ? ಹೇಳ. ಅಲ್ಲ, ಅದು ಸೊಪ್ಪು ತಿನ್ಬಾರ್ದು ಅಂತ ಹೇಳಿದ್ವಿ. ಅದ್ ನೋಡಿಲ್ವಲ್ಲ, ಸೊಪ್ಪು ಬೆಂಗಳೂರಲ್ಲಿ ಸೊಪ್ಪು ಸಿಗಲ್ವಲ್ಲ, ಹುಲ್ಲು ಎಲ್ಲ, ಅದಕ್ಕೆ ತಿನ್ನಕ್ಕೆ ಹೋಗ್ತಾ ಇದೆ. ಹುಲ್ಲು ಹಿಂಗಿದೆ ಹಳ್ಳಿ. ರೂಬೇಶ ಹೆಂಗಿದೆ? ಹೆಂಗಿದ್ಯಾ? ಅಲ್ಲಿ ಹುಡ್ಕಂದ ಅವ್ನು ಸುಸ್ತಾಗ್ಬಿಡಿ ಟ್ರಾವೆಲ್ ಮಾಡಿ 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 ಮಾಡಿ. ರೂಬಿ ಏ ರೂಬೇಶ, ಊಟ ಹಾಕ್ಬಿಡು ಹೋಗ್ಬೇಕಪ್ಪ. ನಮ್ದೆಲ್ಲ ಆಯ್ತದು ಒಂದೇ. ಚಿನ್ನು ತಿನ್ಬಾರ್ದು ಮೊದಲ ಹೇಳು. ನಮ್ಮ ಡ್ಯಾಡಿ ಅವ್ರ ಹಳ್ಳಿ ಹೇಳಾಯ್ತು. ಬೆಲ್ಲ ಬೊಮ್ಮಸಂದ್ರ ಅಂತ ಬೆಳಗ್ಗೆ ಗೌರಿ ಬಿದ್ದೂರ್ ಹತ್ರ ಒಂದು ಹಳ್ಳಿ. ಇವ್ರು ನೋಡಿ, ಇವ್ರು ನಮ್ಮ ಅಪ್ಪ ಅವರ ತಮ್ಮ. ಹಾ ಹೇಳಿ. ಟೈಮ್ 11 ಗಂಟೆ. ನಮ್ಮ ರೂಬಿನೂ ನಿದ್ದೆ ಮಾಡಿಬಿಟ್ಟು. ಪಾಪ ಅವನಿಗೂ ಟ್ರಾವೆಲ್ ಮಾಡಿ 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 ಸುಸ್ತಾಗೋಗ್ಬಿಟ್ಟಿದ್ದಾನೆ. ಸೊ ಬೆಳಗ್ಗೆ ಸಿಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್. ಗುಡ್ ಮಾರ್ನಿಂಗ್. ನನಗೆ ಇವಾಗ ಗುಡ್ ಮಾರ್ನಿಂಗ್. ನೋಡಿ, ರಾತ್ರಿ ಕಾಣಿಸ್ಲಿಲ್ವಲ್ಲ, ಇವಾಗ ಮನೆ ತೋರಿಸ್ತೀನಿ. ನೋಡಿ, ಇದೆ ನಮ್ಮ ಅಪ್ಪ ಅವರ ಮನೆ. ಇದೊಂದು, ಅದು ಮುಂಚೆ ಇರಲಿಲ್ಲ, ಖಾಲಿ ಇತ್ತು. ಇವಾಗ ನಮ್ಮ ಅಪ್ಪ ಏನೋ ಹೇಳ್ತಾರಂತೆ. ಹೇಳಿ ಆಯ್ತು. ಬೆಂಗಳೂರಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ದೊಡ್ಡ ಮನೆ. ಆ್ಯಕ್ಚುಲಿ ಒಂದು ಕಾಲದಲ್ಲಿ ತೊಟ್ಟಿ ಮನೆ ಅಂತ ಕರೀತಾರೆ. ಹಳೆ ಕಾಲದಲ್ಲಿ ತೊಟ್ಟಿ ಮನೆ ಅಂತ. 4 ಕಂಬಗಳಿರುತ್ತೆ. ಆ ಕಂಬಗಳಲ್ಲಿ ಮಧ್ಯೆ ಓಪನ್ ಸ್ಪೇಸು. ಆ ಥರ ಈ ಕಡೆ ದೊಡ್ಡ ಹಾಲು, 3 ರೂಮು, ದೊಡ್ಡ ಅಡುಗೆ ಮನೆ, ದೊಡ್ಡ ಹಾಲು, ಆ ಥರ ಮನೆ ಇದು. ಇಲ್ಲೇ ಹುಟ್ಟಿ ಬೆಳೆದಿದ್ದು ನಾನು. ಇಲ್ಲಿ ಎಷ್ಟು ಜನ ಇದ್ರಿ ಮುಂಚೆ ಈ ಮನೆಯಲ್ಲಿ? ಸುಮಾರು ನಮ್ಮ ಅಣ್ಣ ತಮ್ಮದಿರು ಅಕ್ಕಂದಿರೆಲ್ಲ ಸೇರಿ ಟೋಟಲ್ 7 ಜನ ಇದ್ವಿ ಮನೆಯಲ್ಲಿ.
ಆಮೇಲೆ ಅಜ್ಜಿ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ವಿಶೇಷವಾಗಿ ಅವರು ಲೇಖಕರು ಕೀರ್ತನ ರಾಮಾಯಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಸುಮಾರು 1965 ಆ ಬುಕ್ ಬರೆದಿದ್ದಾರೆ. ಅಂದರೆ ರಾಮಾಯಣವನ್ನು ಕೀರ್ತನೆಗಳ ಮೂಲಕ ಹಾಡುವಂಥದ್ದು ರಾಮಾಯಣ, ಅದು ಕೀರ್ತನ ರಾಮಾಯಣ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದು ತೋರಿಸ್ತೀನಿ ನಾನು. ಆದರೂ ಏನು ಹೇಳಿ, ಹಳ್ಳಿ ವಾತಾವರಣ ಅಂದರೆ ಹಳ್ಳಿ ವಾತಾವರಣ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಮ್ಮ ಬೆಂಗಳೂರಲ್ಲಿ ಇದ್ದು ಅಲ್ಲೊಂಥರ ಫುಲ್ಲು ಟ್ರಾಫಿಕ್ ಏರಿಯಾ, ಜನಗಳು ಅಲ್ಲೆಲ್ಲ ನೋಡಿ ಇಲ್ಲಿ ಬಂದು ಒಂದು 2 days ಇದ್ದರೆ ನೆಮ್ಮದಿ, ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಮೈನು. ಸೊ ಅದಕ್ಕೆ ಐ ಲೈಕ್ ಹಳ್ಳಿ, ತುಂಬ ಚೆನ್ನಾಗಿರುತ್ತೆ. ಫುಲ್ ಗಲೀಜು ಮಾಡಿಬಿಟ್ಟಿದೆ. ಸಾಕು ಒಳಗಡೆನೂ ಮಾಡ್ತೀಯಾ, ಮನೆ ಒರೆಸ್ಬಿಡ್ತೀಯಾ? ರೂಬಿ ನೋಡಿದ್ರಾ, ನಾಯಿ ಬೇಕು ಅಂತ ತಗೊಳ್ಳೋದು ಮುಖ್ಯ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ತುಂಬ ಮುಖ್ಯ. ನೋಡಿ ನಮ್ಮ ರೂಬೇಶ ಹೆಂಗೆ ನೋಡ್ತಾವನೆ, ನಾನು ವ್ಲಾಗ್ ಮಾಡ್ತಾಯಿದ್ರೆ ಮಾಡ್ತಾವನು ವಿಡಿಯೋ ಮಾಡ್ಕೊಂಡೇ ಇದನ್ನೆಲ್ಲ ಬೆಳಗ್ಗೆ ಅಂತ ನೋಡ್ತಾ ಇದ್ದಾನೆ. ಏನೋ ರೂಬೇ, ನಾನು ನೋಡಿ ರೂಬೇಶ ಅಂತ ಕರಿತೀನಿ. ರೂಬೇಶ, ಏಯ್ ರೂಬೇಶ, ಕೈ ಕೊಡು ಅಂದರೆ ಬಾಯಿ ಕೊಡ್ತಾನೆ. ಏಯ್ ಗುಂಡಣ್ಣ. ಇವಾಗೆಲ್ಲ ಫ್ರೆಶ್ ಅಪ್ ಆದ್ವಿ. ಸೊ ಇವಾಗ ನಮ್ಮದು ಒಂದು ದೇವಸ್ಥಾನ ಇದೆ ಇಲ್ಲಿ. ಸೊ ಅದನ್ನು ವಿಸಿಟ್ ಮಾಡೋಕೆ ಹೋಗ್ತಾಯಿದ್ವಿ ನಾವು ಮತ್ತು ನಮ್ಮ ಅಕ್ಕವರು. ಎಷ್ಟಂತ ನಾನು ನೋಡಲ್ಲ, ಹೋಗೋ ಏಕೆ ನೀಟಾಗಿ ರೆಡಿ ಆಗಿಲ್ಲ, ನೀಟಾಗಿ ರೆಡಿ ಆಗಿಲ್ಲ ಅಂತ ಹೇಳು. ಫೋನ್ ಮಾಡ್ತಿದ್ದಾರೆ ಪಾಪ. ಆಲ್ರೆಡಿ ಬಂದ್ವಿ. ನಾನು ಟೆಂಪಲ್ ತೋರಿಸ್ತೀನಿ ನಿಮಗೆ. ಗೈಸ್, ದಿಸ್ ಇಸ್ ಅವರ್ ಟೆಂಪಲ್. ನೋಡಿ ಮನೆ ಬೀಗ ಹಾಕಿಲ್ಲ, ಬೀಗ ಹಾಕಿಲ್ಲ, ಚಿಕ್ಕ ಹಾಕೊಂಡಿದ್ದೀವಿ, ಮನೆ ಚಿಕ್ಕ ಹಾಕೊಂಡಿದ್ದೀವಿ ಅಷ್ಟೇ. ಸೊ ಟೆಂಪಲ್ ಈ ಜಾಗ ಬಂದು ಗೌರಿಬಿದನೂರು ಹತ್ರ ಇರೋ ಬೆಲ್ಲಾಳ ಬೊಮ್ಮಸಂದ್ರ ಅಂತ ಹೇಳಿ. ಇದು ಚೌಡೇಶ್ವರಿ ದೇವಾಲಯ. ಸಂಪ್ರೀತ ಸಂಪ್ರೇತನಾಮದೇಶ ಶತಾಭಿಷ ನಕ್ಷತ್ರ ಕುಂಭರಾಶಿ ಶತಾಭುಷ ನಕ್ಷತ್ರ ಇತ್ತಾಜ್ಞಾದೆ ಕುಂಭರಾಶಿ ನಾಮದೇಶ ಇತ್ತಾಯಜಸ್ತೆ ವಾಣಿ ನಿಮ್ಗೊಂದು ಕೋತಿ ತೋರಿಸ್ತೀನಿ ತಡೀರಿ. ನೋಡಿ ಗಾಯ್ಸ್, ಹಿಯರ್ ಕೋತಿ ಏನು ಹುಡುಕ್ತಾವನೆ ಮಂಗ. ರೂಬೇಶ ಕೋತಿ ನೋಡು ರೂಬೇಶ. ಕೋತಿ ಹೋಗ್ತಾ ಇದೆ, ಏನೋ ತಗೊಂಡು ಹೋದ ಅವನು. ಸೊ ಗೈಸ್, ನಾವು ಹೊರಡ್ತಾ ಇದ್ದೀವಿ ಇವಾಗ. ವಿ ಆರ್ ಲಿವಿಂಗ್ ಅವರ್ ಹಳ್ಳಿ. ರೂಬಿ, ಹೌ ವಾಸ್ ಯುವರ್ ಡೇ ರೂಬಿ? 2 days ಚೆನ್ನಾಗಿತ್ತಾ? ಹಾಂ, 2 days ಚೆನ್ನಾಗಿತ್ತಾ? ಚೆನ್ನಾಗಿ ನೋಡ್ಕೊಂಡಿದ್ದೀವಿ ತಾನೇ ನಿಮ್ಮನ್ನ? ಚೆನ್ನಾಗಿ ನೋಡ್ಕೊತೀನಿ ಅಲ್ವಾ ಚಿನ್ನಮ್ಮ? ಚೆನ್ನಾಗಿ ನೋಡ್ಕೊಬೇಕು. ಯಾಕಂತಂದರೆ ನಾನು ಇಷ್ಟಪಟ್ಟು ತೊಗೊಂಡಿರ್ತಕ್ಕಂತಹ ಒಂದು ಪ್ರಾಣಿ ಇದು. ಸೊ ನಾನು ಚೆನ್ನಾಗಿ ನೋಡ್ಕೊತೀನಿ. ಮೈ ಫೇವ್ರೇಟ್, ಮೈ ಲವ್ಲಿ ಬ್ರದರ್ ರೂಬೆ. ಮುದ್ದು ಗುಂಡ ನೋಡಿ ಹೆಂಗೆ ನೋಡ್ತಾನೆ ನೋಡಿ ನನ್ನ ಮುದ್ದು ಗುಂಡ ಅವನು. 2 days ಹೇಗಿತ್ತು? ಹತ್ತೋರು ಕಷ್ಟ, ಡ್ಯಾಮೇಜ್ ಆಗಿದೆ ಗೈಸ್. ನಾವು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ರೋಬಿ ಸುಮ್ಮನೆ ಹಾಗೆ ಒಂದು ವಾಕ್. ಗೈಸ್ ನೋಡಿ, ನಾವು ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಸಗದಾಗಿದೆ ಜಾಗ, ಒಳ್ಳೆ ವ್ಯೂ ಪಾಯಿಂಟ್, ಸಗದಾಗಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಫುಲ್ಲು ವಾಟ್ರ್ ಇತ್ತು.
ಸುಮಾರು ವಿಡಿಯೋಸ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸು. ಈಗ ಬಂದು ನೋಡಿದ್ರೆ ಏನೂ ಇಲ್ಲ, ಫುಲ್ಲು ಗಿಡ ಬೆಳ್ಕೊಬಿಟ್ಟಿದೆ ಫುಲ್. ಅಲ್ಲಿ ಒಳಗೆ ಫಾಲ್ಸ್ ಥರ ಇತ್ತು. ನೋಡಿ ಬೆಟ್ಟ ಎಲ್ಲ ಇತ್ತಲ್ಲ, ಏನಾಯ್ತದ? ಬೆಟ್ಟನ ಹಾಂ ಇದೆಯಾ ಇವಾಗಲೂ? ಬಾ ನೋಡೋಣ. ಅಲ್ಲಿ ಸಂತ ಆ್ಯಕ್ಚುಲಿ ಇಲ್ಲಿ ನಾನು ಲಾಸ್ಟ್ ಟೈಮ್ ವಿಡಿಯೋಸ್ ಮಾಡಿದ್ದೆ ಗೊತ್ತಾ, ಅವಾಗ ಫುಲ್ಲು ಫಾಲ್ಸ್ ಇತ್ತು ಇಲ್ಲಿ ಸೈಡು. ನಮ್ಮ ಹಳ್ಳಿ ಸೂಪರಾಗಿತ್ತು, ಎಂಜಾಯ್ಮೆಂಟು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬ್ಯಾಕ್ ಟು ಬೆಂಗಳೂರು ರೀಚ್ ಆಗೋದು ಮೋಸ್ಟ್ಲಿ ತುಂಬ ಲೇಟ್ ಆಗುತ್ತೆ. ಅಲ್ಲಿ ಇಲ್ಲಿ ಹೋಟೆಲ್ ನಿಲ್ಸ್ಕೊಂಡು ನಾವು ಲೇಟಾಗಿ ಮನೆಗೆ ಹೋಗ್ತೀವಿ. ಸೊ ಈ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್. ಕ್ರಿಕೆಟ್ಗೆ ಬರೀ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರೆಸ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲೈಕ್ ಮಾಡಿ, ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಬೇಕು? ಅವಿ ಕ್ಯಾಡ್ಬರಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.